ಹುಬ್ಬಳ್ಳಿಯಲ್ಲಿ ಎರಡನೇ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗಾಗಲೇ ಪೂಜಾ ಸಾಮಗ್ರಿಗಳ ಖರೀದಿಗಾಗಿ ಜನರು ಕಿಕ್ಕಿರಿದು ತುಂಬಿರುವಂಥದ್ದು. ಒಂದು ಹಣ್ಣಿನ ಮಾರ್ಕೆಟ್ ಆಗಿರಬಹುದು, ಹಾಗೂ ಅಲಂಕೃತ ವಸ್ತುಗಳ ಮಾರ್ಕೆಟ್ ಆಗಿರಬಹುದು, ಆಮೇಲೆ ಪೂಜಾ ಸಾಮಗ್ರಿಗಳ ಬೇಕಾದಂತ ಮಾರ್ಕೆಟ್ ಅದು ಕಿಕ್ಕಿರಿದು ತುಂಬಿರುವಂತಹದ್ದು. ವರಮಹಾಲಕ್ಷ್ಮಿಯ ದಿವ್ಯ ಆಗಮನಕ್ಕೆ ಸೌಭಾಗ್ಯದ ಪರ್ವಕಾಲವೇ ಈ ಶ್ರಾವಣದ ಶುಕ್ರವಾರ. ತಾಯಿ ಲಕ್ಷ್ಮೀದೇವಿಯನ್ನು ಭಕ್ತಿ ಭಾವದಿಂದ ತಮ್ಮ ಮನೆಗಳಿಗೆ ಬರಮಾಡಿಕೊಳ್ಳಲು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಜನತೆ ಸನ್ನದ್ಧರಾಗಿದ್ದಾರೆ. ಹೌದು, ನಾಳೆ ಜರುಗಲಿರುವ ಪವಿತ್ರ ವರಮಹಾಲಕ್ಷ್ಮಿ ವ್ರತದ ಪೂಜಾ ಕೈಂಕರ್ಯಗಳಿಗಾಗಿ ಹುಬ್ಬಳ್ಳಿಯ ಸುಪ್ರಸಿದ್ಧ ಜನತಾ ಬಜಾರ್ ಗ್ರಾಹಕರಿಂದ ತುಂಬಿ ತುಳುಕುತ್ತಿದೆ. ತಾಯಿಯ ಅಲಂಕಾರಕ್ಕಾಗಿ ರಂಗು ರಂಗಿನ ಸುಗಂಧಿತ ಹೂವುಗಳು, ಮಾವಿನ ತೋರಣ, ಕಮಲದ ಹೂವು, ಬಾಳೆಕಂದು ಹಾಗೂ ಪೂಜಾ ಸಾಮಗ್ರಿಗಳ ಖರೀದಿ ಜೋರಾಗಿ ನಡೆದಿದೆ. ಬಾಸಿಂಗ, ಮಲ್ಲಿಗೆ, ಸೇವಂತಿಗೆ ಮತ್ತು ಕನಕಾಂಬರ ಹೂವುಗಳ ಸುವಾಸನೆ ಮಾರುಕಟ್ಟೆಯಲ್ಲೆಲ್ಲ ಪಸರಿಸಿದ್ದು ಹಬ್ಬದ ಸಂಭ್ರಮಕ್ಕೆ ದಿವ್ಯ ಕಳಶವಿಟ್ಟಂತೆ ಕಂಗೊಳಿಸುತ್ತಿದೆ. ಬೆಲೆ ಏರಿಕೆಯ ಬಿಸಿ ಇದ್ದಾಗಿಯೂ ಆ ತಾಯಿ ಮಹಾಲಕ್ಷ್ಮಿಯ ಮೇಲಿರುವ ಅಗಾಧ ಭಕ್ತಿ ಶ್ರದ್ಧೆಗಳ ಮುಂದೆ ಹಣದ ಲೆಕ್ಕಾಚಾರ ಗೌಣವಾಗಿದೆ. ತಾಯಿಯ ಕೃಪಾಕಟಾಕ್ಷ ಪ್ರತಿಯೊಬ್ಬರ ಮೇಲಿರಲಿ, ಎಲ್ಲರ ಮನೆಗಳಲ್ಲೂ ಧನ, ಧಾನ್ಯ, ಐಶ್ವರ್ಯ ಹಾಗೂ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತಾ ಸಮಸ್ತ ಹುಬ್ಬಳ್ಳಿ ಹಾಗೂ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಭಕ್ತಿಪೂರ್ವ ಶುಭಾಶಯಗಳು. ರೇಟ್ಗಳು ಆಗಿರಬಹುದು ಹಾಗೂ ಹಣ್ಣು ಹಂಪಲುಗಳ ರೇಟ್ಗಳು ಹಾಗೂ ಜಾಸ್ತಿ ಆಗಿರುವಂತಹದ್ದು ಒಂದೆಡೆ ಗ್ರಾಹಕರಿಗೆ ಬರೆಯಂತಾಗಿದೆ. ಒಟ್ಟಾರೆಯಾಗಿ ಹುಬ್ಬಳ್ಳಿಯ ಜನತೆ ವರಮಹಾಲಕ್ಷ್ಮಿ ಪೂಜೆಯನ್ನು ಅದ್ದೂರಿಯಾಗಿ ಆಚರಿಸಲು ಸಜ್ಜಾಗಿರುವಂತಹದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ.